ಮುಖ್ಯಮಂತ್ರಿ ಎಚ್.ಡಿ. ಕುಮಾರಸ್ವಾಮಿ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ. ಇದರಿಂದ ಬೇಸತ್ತು ಸ್ವಾಭಿಮಾನಿ ಶಾಸಕರು ಹೊರ ಬರ್ತಾ ಇದ್ದಾರೆ. ಯಾರು ಹೇಳ್ತಾ ಇರುವಂತ ಮಾತಿದು ಬಿಜೆಪಿಯ MLC ಎನ್ ರವಿಕುಮಾರ್ ಕೊಡ್ತಾ ಇದ್ದಾರೆ ಈ ಹೇಳಿಕೆಯನ್ನ. ಅವ್ರು ಏನ್ ಹೇಳ್ತಾ ಇದಾರೆ ಅಂದ್ರೆ, ಮುಖ್ಯಮಂತ್ರಿಗಳಿಗೆ ಕಾಮನ್ ಸೆನ್ಸ್ ಇಲ್ಲ, ಅವ್ರ ನಡೆಯಿಂದ ಬಹಳಷ್ಟು ಮಂದಿ ಬೇಸತ್ತುತ್ತಾ ಇದ್ದಾರೆ. ಬಿಜೆಪಿ ಹಾಗೆ BSY ಅವರನ್ನ ಅಧಿಕಾರದಿಂದ ದೂರ ಇಡೋದಕ್ಕೆ ಈ ಮೈತ್ರಿ ಮಾಡ್ಕೊಂಡಿದ್ದಾರೆ. ಅದೊಂದೇ ಕಾರಣದಿಂದಾಗಿ ಇಷ್ಟು ದಿನ ಅವರು ಒಂದಾಗಿದ್ರು. ಆದ್ರೆ ಸಂಜೆ 6 ಗಂಟೆಯಿಂದನೇ ಸರ್ಕಾರದ ಪತನ ಶುರುವಾಗುತ್ತೆ ಅನ್ನುವಂತ ಮಾತನ್ನ ಹೇಳ್ತಾ ಇದ್ದಾರೆ ಇಂದಿನಿಂದಲೇ. ಆಮೇಲೆ ಇನ್ನೊಂದು ಬಿಜೆಪಿ ನಾಯಕರ ಹೇಳಿಕೆ ನಾವು ಗಮನಿಸ್ತಾ ಇದ್ವಿ. ಮೊನ್ನೆ ತನಕನೂ ಏನ್ ಹೇಳ್ತಾ ಇದ್ರು ಅಂದ್ರೆ, ರಿಸಲ್ಟ್ ಬರಲಿ, ಮೇ 23 ನಂತರ ಸರ್ಕಾರ ಬೀಳೋದಕ್ಕೆ ಪ್ರಾರಂಭ ಆಗುತ್ತೆ ಅನ್ನುವಂತ ಹೇಳ್ತಾ ಇದ್ರು. ಬಟ್ ಇವತ್ತಿನಿಂದ ಅವ್ರ ವರಸನೆ ಬದಲಾಗಿದೆ. ಅವ್ರು ಇವತ್ತಿನಿಂದ ಏನ್ ಹೇಳ್ತಾ ಇದ್ದಾರೆ ಅಂದ್ರೆ, ಇವತ್ತು ಸಂಜೆ 6 ಗಂಟೆಯಿಂದನೇ ಸರ್ಕಾರ ಬೀಳೋ ಪ್ರಕ್ರಿಯೆ ಶುರು ಆಗ್ತಾ ಇದೆ ಅನ್ನುವಂತ ಹೇಳ್ತಾ ಇದ್ದಾರೆ. ಬಹುಶಃ ಇವತ್ತಿನಿಂದನೇ ಅನ್ನುವಂಥದನ್ನ ಪದೇ ಪದೇ ಅವರು ಉಲ್ಲೇಖ ಮಾಡ್ತಾ ಇರೋದಕ್ಕೆ ಕಾರಣ ಅಂತಂದ್ರೆ, ಇವತ್ತು ರಮೇಶ್ ಜಾರಕಿಹೊಳಿ ಅವರು ಕೊಟ್ಟಿರುವಂತಹ ಸ್ಟೇಟ್ಮೆಂಟ್ ಅದು ಬಿಜೆಪಿ ನಾಯಕರಲ್ಲಿ ಹೊಸ ಹುಮ್ಮಸ್ಸು, ಹೊಸ ಹುರುಪು ತರಿಸಿದೆ ಅನ್ನುವಂಥದ್ದು ಬಹಳ ಸ್ಪಷ್ಟ. ಸಂಜೆ 6 ಗಂಟೆಯಿಂದನೇ ಸರ್ಕಾರದ ಪತನ ಶುರು ಅನ್ನುವಂಥ ಮಾತನ್ನ ಹೇಳೋದ್ರ ಜೊತೆಗೆ ಮುಖ್ಯಮಂತ್ರಿಗಳೇ ಸುಮಾರಷ್ಟು ಮಂದಿ ಸಂದರ್ಭದಲ್ಲಿ ಬೈತಾ ಇರೋದನ್ನ ಗಮನಿಸ್ತಾ ಇರ್ತೀವಿ. ಅದು ಸಾರ್ವಜನಿಕರ ಮೇಲಾಗಿರ್ಬೋದು, ಕೆಲ ನಾಯಕರು ಅವ್ರಿಗೆ ಕಾಮನ್ ಸೆನ್ಸ್ ಇಲ್ಲ ಅಂತ. ಈಗ ರವಿಕುಮಾರ್ ಅವರು ಮುಖ್ಯಮಂತ್ರಿ ಕುಮಾರಸ್ವಾಮಿ ಅವರಿಗೆ ಕಾಮನ್ ಸೆನ್ಸ್ ಇಲ್ಲ ಅನ್ನುವಂಥ ಮಾತನ್ನ ಹೇಳೋದ್ರ ಜೊತೆಗೆ ಅವರ ನಡೆಯಿಂದ ಬಹಳಷ್ಟು ಮಂದಿ ಬೇಸತ್ತಂತವರು ಹೊರಗೆ ಬರ್ತಾರೆ, ನೋಡ್ತಾ ಇರಿ ಅನ್ನುವಂಥ ಮಾತನ್ನ ಹೇಳ್ತಾ ಇದ್ದಾರೆ. ಜಾರಕಿಹೊಳಿ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ಮೇಲೆ ಒಬ್ಬೊಬ್ಬರೇ ಶುರು ಮಾಡ್ತಾರೆ ಅಂತ ನನಗೆ ಅನಿಸ್ತಾರೆ. ಅತೃಪ್ತರು ಅನೇಕರಿದ್ದಾರೆ. ಕೆಲವರು ಕಾಣಿಸ್ಕೊಂಡಿದ್ದಾರೆ, ಕೆಲವರು ಕಾಣಿಸ್ಕೊಳ್ತಾ ಇಲ್ಲ, ಕೆಲವರು ಕಾಣಿಸ್ಕೊಳ್ತಾ ಇರ್ತಕ್ಕಂಥವ್ರಿದ್ದಾರೆ, ತೆರೆಯ ಹಿಂದಿದ್ದಾರೆ, ಕೆಲವರು ತೆರೆಯ ಮುಂದಿದ್ದಾರೆ. ಸೊ ಹಾಗಾಗಿ ಇಷ್ಟೇ ಜನ ಇದ್ದಾರೆ ಅಂತ ಹೇಳೋದಕ್ಕೆ ಕಷ್ಟ. ಚುನಾವಣೆ ಸಾಯಂಕಾಲ ಮುಗಿಯುತ್ತೆ 6 ಗಂಟೆಗೆ. 6 ಗಂಟೆ ನಂತರ ಗೊತ್ತಾಗುತ್ತೆ. ಇನ್ನು 1-2 ದಿನದಲ್ಲಿ ನೀವು ನೋಡ್ತಾ ಇರಿ ಇದರ ರಭಸ ಹೇಗೆ ತೆಗೆದುಕೊಳ್ಳುತ್ತೆ ಅಂಥೇಳಿ. ರಾಜ್ಯದ ಜನತೆಗೆ ಗೊತ್ತಾಗ್ಬಿಟ್ಟಿದೆ ಈ ಸರ್ಕಾರ ಪತನ ಆಗೋದು ನಿಶ್ಚಿತ. ರಮೇಶ್ ಜಾರಕಿಹೊಳಿ ಅವರು ರಾಜೀನಾಮೆ ಕೊಡ್ತೀನಿ ಅಂತ ಹೇಳಿದ್ದಾರೆ. ಇನ್ಮೇಲೆ ಒಬ್ಬೊಬ್ಬರೇ ಶುರು ಮಾಡ್ತಾರೆ ಅಂತ ನನಗೆ ಅನಿಸ್ತಾರೆ. ಅತೃಪ್ತರು ಅನೇಕರಿದ್ದಾರೆ. ಕೆಲವರು ಕಾಣಿಸ್ಕೊಂಡಿದ್ದಾರೆ, ಕೆಲವರು ಕಾಣಿಸ್ಕೊಳ್ತಾ ಇಲ್ಲ, ಕೆಲವರು ಕಾಣಿಸ್ಕೊಳ್ತಾ ಇರ್ತಕ್ಕಂಥವ್ರಿದ್ದಾರೆ, ತೆರೆಯ ಹಿಂದಿದ್ದಾರೆ, ಕೆಲವರು ತೆರೆಯ ಮುಂದಿದ್ದಾರೆ. ಸೊ ಹಾಗಾಗಿ ಇಷ್ಟೇ ಜನ ಇದ್ದಾರೆ ಅಂತ ಹೇಳೋದಕ್ಕೆ ಕಷ್ಟ. ಚುನಾವಣೆ ಸಾಯಂಕಾಲ ಮುಗಿಯುತ್ತೆ 6 ಗಂಟೆಗೆ. 6 ಗಂಟೆ ನಂತರ ಗೊತ್ತಾಗುತ್ತೆ. ಇನ್ನು 1-2 ದಿನದಲ್ಲಿ ನೀವು ನೋಡ್ತಾ ಇರಿ ಇದರ ರಭಸ ಹೇಗೆ ತೆಗೆದುಕೊಳ್ಳುತ್ತೆ ಅಂಥೇಳಿ. ರಾಜ್ಯದ ಜನತೆಗೆ ಗೊತ್ತಾಗ್ಬಿಟ್ಟಿದೆ ಈ ಸರ್ಕಾರ ಪತನ ಆಗೋದು ನಿಶ್ಚಿತ. ರಮೇಶ್ ಜಾರಕಿಹೊಳಿ ಅವರು